ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ಫ್ಲೈಟಲ್ಲಿ ಜರ್ನಿ ಮಾಡ್ತಿದ್ರೆ ಟಿಕೆಟ್ ಹೇಗೆ ಬುಕ್ ಮಾಡೋದು ಅನ್ನೋದು ಗೊತ್ತಿಲ್ಲ ಅಂದರೆ, ಬೇರೆ ಯಾರ ಸಹಾಯನೂ ತಗೊಳ್ಳದೆ ನಾನೇ ಬುಕ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಖಂಡಿತ ಈ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬ ಈಸಿಯಾಗಿ ಹೇಗೆ ಬುಕ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ಫ್ಲೈಟ್ಸ್ಗೆ ಹೋಗಿ ಅದರಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಡೇಟ್ನ ಕೊಟ್ಟು ಯಾವ ಫ್ಲೈಟ್ಸು ಚೀಪೆಸ್ಟ್ ಇದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ಆ್ಯಪು ಓಪನ್ ಆಗುತ್ತೆ, ಸ್ಕೈ ಸ್ಕ್ಯಾನರ್ ಮತ್ತು ಎಕ್ಸಿಗೋ, ಮೇಕ್ ಮೈ ಟ್ರಿಪ್, ಈ ಥರ ಯಾವುದರಲ್ಲಾದರೂ ನೀವು ಬುಕ್ ಮಾಡ್ಬೋದು. ನಾನು ಚೆಕ್ ಮಾಡಬೇಕಾದ್ರೆ ನನಗೆ ಬ್ಯಾಂಗ್ಳೂರಿಂದ ಬಾಗ್ಡೋಗ್ರ ಹೋಗ್ತಿದ್ದೀನಿ. ನಾನು ಚೆಕ್ ಮಾಡಬೇಕಾದ್ರೆ ಎಕ್ಸಿಗೋ ಅನ್ನೋ ಒಂದು ಆ್ಯಪಲ್ಲಿ ಕಡಿಮೆ ಬೆಲೆಯಲ್ಲೇ ಸಿಕ್ತು. ಅದಕ್ಕೋಸ್ಕರ ಆ ಆ್ಯಪಿಂದ ನಿಮಗೆ ಹೇಗೆ ಬುಕ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇಕ್ಸಿಗೋ ಒಂದು ಆ್ಯಪನ್ನ ಡೌನ್ಲೋಡ್ ಮಾಡಿ ಅಲ್ಲಿಗೆ ಫೋನ್ ನಂಬರ್ ಕೊಟ್ಟು ಲಾಗಿನ್ ಆಗಿದ್ದೀನಿ. OTP ಬರುತ್ತೆ. ಲಾಗಿನ್ ಆಗಿದ ತಕ್ಷಣ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳುತ್ತೆ. ಬೆಂಗಳೂರಿಂದ ಬಾಗ್ಡೋಗ್ರ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ಡೇಟನ್ನು ಕೇಳುತ್ತೆ. ನಾನು 7 ಜೂನಿಂದ ಮತ್ತು 13 ಜೂನ್ ರಿಟರ್ನ್ ಬರೋದು ಅದನ್ನು ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಒನ್ ವೇನೂ ಕೂಡ ಅಲ್ಲಿ ಕೇಳುತ್ತೆ. ಒನ್ ವೇ ಆದರೆ ಈ ಕಡೆಯಿಂದ ಹೋಗೋದು ಮಾತ್ರ, ಆ ಕಡೆಯಿಂದ ಮತ್ತೆ ನೀವು ಫ್ಲೈಟ್ ಬುಕ್ ಮಾಡ್ಕೊಂಡು ಬರ್ಬೋದು. ಇಲ್ಲ ರೌಂಡ್ ಟ್ರಿಪ್ ಮಾಡಿಕೊಂಡು ಎರಡೂ ವೇದು ಈಗಲೇ ನಾನು ಬುಕ್ ಮಾಡ್ಕೋತೀನಿ ಅಂದರೆ ಮುಂಚೆ ಕೂಡ ಬುಕ್ ಮಾಡ್ಕೋಬೋದು. ಆವಾಗ ಕೊನೆಯಲ್ಲಿ ಇದು ಟೈಮಿಂಗ್ಸ್ನ ಕೊಡುತ್ತೆ. ಇಲ್ಲಿ ಆಪ್ಷನ್ ಕೂಡ ಇರುತ್ತೆ, ನಾನ್ ಸ್ಟಾಪು, 1 ಸ್ಟಾಪು, 2+ ಸ್ಟಾಪ್ ಅಂತ. ಅಂದರೆ ಡೈರೆಕ್ಟು 2.5 3.5 ಅವರ್ ಕೂತ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಯಾವುದಾದ್ರೂ ಒಂದು ಏರ್ಪೋರ್ಟಲ್ಲಿ ಸ್ಟಾಪ್ ಆಗಿ ಅಲ್ಲಿ ಮತ್ತೆ ಬೇರೆ ಫ್ಲೈಟ್ ಹತ್ತೋ ಥರ ಆಪ್ಷನ್ ಇರುತ್ತೆ. ನೀವು ಆ ಥರ ಎಲ್ಲ ಬೇಡ ಅಂದರೆ ಡೈರೆಕ್ಟ್ ಫ್ಲೈಟಿಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪ್ರೈಸಸ್ಸು ಮತ್ತು ಟೈಮಿಂಗ್ಸ್ನ ಚೆಕ್ ಮಾಡ್ಕೊಳ್ಳಿ. ನಾನಿವಾಗ ಡೈರೆಕ್ಟ್ ಫ್ಲೈಟನ್ನು ಮಾತ್ರ ನೋಡ್ತಿದ್ದೀನಿ, ಆದ್ದರಿಂದ ಇದನ್ನು ಚೆಕ್ ಮಾಡಿಕೊಂಡು ಟೈಮಿಂಗ್ಸು ಮತ್ತು ಫೇರ್ನ ಅಂದರೆ ಪ್ರೈಸ್ನ ಚೆಕ್ ಮಾಡ್ಕೊಂಡಿದ್ದೀನಿ. ಅದಿಷ್ಟನ್ನು ರಿಟರ್ನ್ ಮತ್ತು ಈ ಕಡೆಯಿಂದ ಹೋಗೋದು ಫ್ರಮ್ ಮತ್ತು ಟು ಎಲ್ಲನೂ ಚೆಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡಿದಾಗ ಕೊನೆಯಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಯಾಕೆ ಕೊಡಬೇಕು ಅಂದರೆ, ಡಿಪಾರ್ಚರ್ ಆಗೋಕ್ಕೆ ಮುಂಚೆ ನೀವು ಇನ್ನೂ ರೀಚ್ ಆಗಿಲ್ಲ ಅಂದರೆ ನಿಮಗೆ ಫೋನ್ ಮಾಡಿ ಕರೀತಾರೆ, ಅದೊಂದು ಆಪ್ಷನ್ನು. ಜೊತೆಗೆ ಏರ್ಪೋರ್ಟಿಗೆ ನೀವು ಎಂಟ್ರಿ ಆಗೋಕ್ಕೆ ಮುಂಚೆ ನಿಮ್ಮ ಆಧಾರ್ ಕಾರ್ಡನ್ನು ಚೆಕ್ ಮಾಡಿದಾಗ ನಿಮ್ಮ ಡೀಟೇಲ್ಸ್ ಕಂಪ್ಲೀಟ್ ಚೆಕ್ ಮಾಡೋದಕ್ಕೋಸ್ಕರ ಅದು ಡೀಟೇಲ್ಸ್ನ ಕೇಳುತ್ತೆ. ಅದಕ್ಕೆ ಕರೆಕ್ಟಾಗಿ ಡೀಟೇಲ್ಸ್ ಕೊಡಬೇಕು. ನಿಮ್ಮ ನೇಮು, ಡೇಟ್ ಆಫ್ ಬರ್ತ್, ಫೋನ್ ನಂಬರ್, ಮೇಲ್ ID ಈ ಥರ ಡೀಟೇಲ್ಸ್ನ ಕೊಡಬೇಕಷ್ಟೆ. ಅದನ್ನಷ್ಟು ಕೊಟ್ಟು ಕಂಟಿನ್ಯೂ ಮಾಡಿ. ಮತ್ತು ನಿಮ್ಮ ಡೇಟು, ಟೈಮಿಂಗ್ಸು ಮತ್ತು ನೇಮ್, ಫ್ಲೈಟ್ ಯಾವ ದಿನ ಯಾವತ್ತು ರಿಟರ್ನ್ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ನಾನ್ ಸ್ಟಾಪ್ತಾ ಇಲ್ಲ ಡೈರೆಕ್ಟ್ ಸ್ಟಾಪಾ ಇಲ್ಲ ಎಲ್ಲಾದರೂ ಸ್ಟಾಪ್ ಆಗಿ ಬರುತ್ತಾ ಎಲ್ಲನೂ ಚೆಕ್ ಮಾಡ್ಕೊಂಡಾದಮೇಲೆ ಕಂಟಿನ್ಯೂ ಕೊಟ್ಟರೆ ಸೀಟು ಮತ್ತು ಮೀಲ್ ಆಪ್ಷನ್ ಕೇಳುತ್ತೆ. ಸೀಟು ಮತ್ತು ಮೀಲ್ ಆಪ್ಷನ್ನು ಎರಡೂ ಪೇಯಬಲ್ ಇರುತ್ತೆ. ಅಂದರೆ ನೀವೇ ಓನಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅಕಸ್ಮಾತ್ ಏನಾದರೂ ಅದೇ ಕೊಡೋದನ್ನು ತೊಗೋತೀನಿ ಅಂದರೆ ಮೀಲ್ ಯಾವುದೇ ರೀತಿ ಕೊಡೋಲ್ಲ ಫ್ರೀಯಾಗಿ. ನೀವು ಬೇಕು ಅಂದರೆ ಫ್ಲೈಟಲ್ಲಿ ತೊಗೋಬೋದು ಎಕ್ಸ್ಟ್ರಾ ದುಡ್ಡು ಕೊಟ್ಟು, ಇಲ್ಲಾಂದರೆ ಇಲ್ಲೇ ಮುಂಚೆನೇ ಬುಕ್ ಮಾಡ್ಕೋಬೋದು. ಸೀಟ್ ಆಪ್ಷನ್ನು ಅಷ್ಟೇ, ನೀವು ಅದಕ್ಕೂ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಬೇಡ ಅವ್ರು ಯಾವುದಾದ್ರೂ ಕೊಡಲಿ ಅದನ್ನು ತೊಗೋತೀನಿ ಅಂದರೆ ಅದು ಕೂಡ ತೊಗೋಬೋದು. ಅಷ್ಟಾದಮೇಲೆ ಟ್ರಾವೆಲ್ ಇನ್ಶೂರೆನ್ಸ್ ಆಪ್ಷನ್ ಕೇಳುತ್ತೆ. ಅದನ್ನು ಕೂಡ ನೀವು ಬೇಕು ಅಂದರೆ ತೊಗೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಫೇರ್ ಸಮ್ಮರಿಗೆ ಹೋಗುತ್ತೆ. ಫೇರ್ ಸಮ್ಮರಿಲಿ ನೀವು ಯಾವುದೆಲ್ಲ ಆ್ಯಡ್ ಮಾಡಿದ್ದೀರಾ ಅಥವಾ ಯಾವುದು ಎಲ್ಲ ಡಿಸ್ಕೌಂಟ್ ಆಗಿದೆ ಎಲ್ಲನೂ ತೋರಿಸುತ್ತೆ. ಅದಷ್ಟು ಕಂಪ್ಲೀಟ್ ಚೆಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಡೇಟು, ಟೈಮಿಂಗ್ಸು, ಎಲ್ಲಿಂದ ಎಲ್ಲಿಗೆ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ಪೇಮೆಂಟ್ ಆಪ್ಷನಲ್ಲಿ ಗೂಗಲ್ ಪೇ, ಫೋನ್ಪೇ, EMI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲ ಥರ ಆಪ್ಷನ್ ಇರುತ್ತೆ. ಅದನ್ನು ಹೋಗಿ ಚೆಕ್ ಮಾಡಿ ಕಂಟಿನ್ಯೂ ಕೊಟ್ಟರೆ ನಿಮ್ಮ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆಗಬೇಕಾದ್ರೆ ಅದಾಗದೆ ಬ್ಯಾಕ್ ಬರೋವರೆಗೂ ವೆಯ್ಟ್ ಮಾಡಿ. ನೀವೇ ಬ್ಯಾಗ್ ಬರಬೇಡಿ. ಆ ಥರ ಏನಾದರೂ ಆದಾಗ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅದಾಗದೆ ಬ್ಯಾಗ್ ಬರೋವರೆಗೂ ವೆಯ್ಟ್ ಮಾಡಿ. ಬ್ಯಾಗ್ ಬಂದಮೇಲೆ ಕಂಪ್ಲೀಟಾಗಿ ಮತ್ತೆ ಬುಕ್ಕಿಂಗ್ ಕನ್ಫರ್ಮ್ ಆಗಿರುತ್ತೆ. ಆ ಥರ ತೋರಿಸುತ್ತೆ ಟಿಕೆಟ್ ಬುಕ್ಕಿಂಗ್ ಕನ್ಫರ್ಮ್ ಅಂತ. ಮತ್ತೆ ಎಲ್ಲೊಂದು ಸಲ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ಇಷ್ಟೇ ಆಗಿದ್ದರೆ ಫ್ಲೈಟ್ ಬುಕ್ಕಿಂಗ್ ಆಗಲ್ಲ. ಕೊನೆಯಲ್ಲಿ ವೆಬ್ ಚೆಕ್ಕಿನ್ ಆಪ್ಷನ್ ಮಾಡಬೇಕು. ಅದನ್ನು ಫ್ಲೈಟ್ ಡೇಟ್ ಇರೋವಂಥ 2 ಡೇಸ್ ಮುಂಚೆ ಅದನ್ನು ಬಿಡ್ತಾರೆ. ಅಲ್ಲೇ ಡೇಟ್ ಕೊಟ್ಟಿರ್ತಾರೆ. ಅದು ನೀವು ವಾಟ್ಸಪ್ಪಲ್ಲಾದರೂ ಮಾಡ್ಕೋಬೋದು. ಇಲ್ಲ ಡೈರೆಕ್ಟಾಗಿ ಅಲ್ಲೇ ಹೋಗಿ ತೊಗೋತೀನಿ ಅಂದರೆ ನೀವು ಒಂದು 3 hours 2 hours ಮುಂಚೆನೇ ಹೋಗಿ ಅಲ್ಲೇ ತೊಗೋಬೋದು. ಈ ಥರ ಆಪ್ಷನ್ ಕೂಡ ಇರುತ್ತೆ. ವೆಬ್ ಚೆಕ್ಕಿನ್ನ ಹೇಗೆ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು 7 ಜೂನ್ ಮಾಡಿರೋದ್ರಿಂದ 5th ಜೂನ್ಗೆ ತೋರಿಸ್ತಿದ್ದೆ. ಆದ್ದರಿಂದ ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಮತ್ತೆ ಇನ್ನೊಂದು ವೀಡಿಯೋಗಾಗಿ ಕಾಯ್ತಾ ಇರಿ.